ಎಲ್ಲ ದೃಶ್ಯ ಮಾಧ್ಯಮದ ನನ್ನ ಗೆಳೆಯಕ್ಕೆ ಸಂಜೆಯ ಶುಭಾಶಯಗಳು. ನಿನ್ನೆ ದಿವಸ ನಮ್ಮ ಜೊತೆ ಇರುವಂಥ BJP ಪಕ್ಷದಿಂದ ಈಚೆಗೆ ತಾನೇ ಕಾಂಗ್ರೆಸ್ಗೆ ಹೋಗಿ ಕಾಂಗ್ರೆಸ್ಗೆ ಬೆಂಬಲ ಸೂಚಿಸಿರುವಂಥ ನಮ್ಮ ಸದಸ್ಯರು ನಿನ್ನೆ ದಿವಸ ನಮ್ಮ ಮಾಜಿ ಶಾಸಕರು ದೊಡ್ಡಗೌಡ ಪಾಟೀಲ್ ಅವರ ಬಗ್ಗೆ ನಮ್ಮ ಸದಸ್ಯರನ್ನ ನಿಮ್ಮುಟ್ಕೊಂಡಿಲ್ಲ ಮಾತನ್ನು ಅವ್ರ ಕಡೆಯಿಂದ ಹೇಳಿದರು. ಆದರೆ ನಾನು ಕಳೆದ 10 ವರ್ಷದಿಂದ ನಮ್ಮ ಮಾಜಿ ಶಾಸಕರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಅವರು ಯಾವ ಸದಸ್ಯರು ಕೂಡ ಇಲ್ಲಿ ಬಂದರೆ ಅವ್ರ ಜೊತೆ ನ್ಯಾಯ ವಿನಯದಿಂದ ಮಾತಾಡಲಾಗಲಿ, ಅವರು ವಾರ್ಡಿನಲ್ಲಿ ಏನಾದರೂ ಕೆಲಸ ಇದ್ದರೆ ಇಮಿಡಿಯೇಟ್ ಸ್ಪಂದಿಸಿ ತುರ್ತು ಕೆಲಸ ಆಗೋ ರೀತಿ ಅವ್ರು ನೋಡ್ಕೊಂಡಿದ್ದಾರೆ. ನಾನು ಅಧ್ಯಕ್ಷರಿರ್ಬೋದು, ಅಂಜಳಾದಿರ್ಬೋದು, ಬೃಹಲಕ್ಷ್ಮಿರ್ಬೋದು, ಯಾರು ಸದಸ್ಯರು ಏನು ಕೆಲಸ ಇದ್ದು ಬಂದರೆ ಇಮಿಡಿಯೇಟ್ ನಮ್ಗೆಲ್ಲರಿಗೂ ಫೋನ್ ಮಾಡಿ ಹೇಳಿ ನಮ್ಮ ರಾಜ್ಯ ಸದಸ್ಯರಿಗೆ, ನಮ್ಮ ಹಳೆಯ ಸ್ನೇಹಿತರಿಗೆ ಕೆಲಸ ಮಾಡಿಸ್ಕೊಟ್ರೆ. ಹಾಗೆಯೂ ಅವರು ಯಾವ ದೃಷ್ಟಿಯಿಂದ ಈ ಮಾತು ಹಿಂದೆ ಹೇಳಿದ್ರು ಗೊತ್ತಿಲ್ಲ. ನಮಗೆ ನಿಜವಾಗ್ಲೂ ಅದು ಅನಿಸುತ್ತೆ. ಮತ್ತು ಶಾರದಾ ಪತ್ತವರು ನಮಗೇನು ಭಾರತೀಯ ಜನತಾ ಪಕ್ಷದಿಂದ ಓಟ್ ಬಂದಿಲ್ಲ, ನಮ್ಮ ವರ್ಚಸ್ಸಿಂದ ನಾವು ಗೆದ್ದು ಬಂದು ಅನ್ನೋ ಮಾತನ್ನು ಹೇಳಿದ್ದಾರೆ. ಚುನಾವಣೆ ಬಂದಾಗ ಅಲ್ಲಿ ಪಕ್ಷದಿಂದ ಗೆಲ್ಲಾಗುತ್ತೋ ಅವ್ರ ಇಚ್ಛೆಯಿಂದ ಗೆಲ್ಲುವಾಗುತ್ತೋ ಅನ್ನೋದು ತೋರ್ಸೋಣ. ಅಲ್ಲಿವರೆಗೂ ಸುಮ್ಮನೆ ಏನು ಮಾತಾಡಿ ಇದು ಮಾಡೋದು ಬೇಡ. ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ, ನೋಡೋಣ. ಥ್ಯಾಂಕ್ ಯು. ಈ ಪತ್ರಿಕಾ ಮಾಧ್ಯಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಕೋರುತ್ತಾ, ಮೊನ್ನೆ ನಡೆದಂಥ ತಾರೀಕು 20/8/2024 ನಡೆದಂಥ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ನಮ್ಮ ಪಕ್ಷದಿಂದ 6 ಜನ ಸದಸ್ಯರು ಕಾಂಗ್ರೆಸ್ ಬೆಂಬಲಿತವಾಗಿ ಕಾಂಗ್ರೆಸ್ ಅಧ್ಯಕ್ಷರನ್ನು ಆಯ್ಕೆ ಮಾಡಿಕೊಂಡಾರ. ಅದಕ್ಕೆ ನಮ್ಮದ್ರಿಂದ ಯಾವ ರೀತಿಯ ಅಭ್ಯರ್ಥಿ ಇಲ್ಲ. ಆದರೆ ಅವರು ನಿನ್ನೆ ಯಲ್ಲಪ್ಪ ಪೂಜಾರಿ ಅವರು ಮತ್ತು ಶಾರದಾಬಾಯಿ ಪತ್ತಾರ್ ಅವರು ಮತ್ತು ಎಲ್ಲರೂ ಸೇರಿ ಶರಣಪ್ಪ ಅಮರಾವತಿ ಚಕ್ಕ ಎಲ್ಲರೂ ಸೇರಿ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟರು. ಅವರು ಸನ್ಮಾನ್ಯ ಶ್ರೀ ಮಾಜಿ ಶಾಸಕರಾದಂಥ BG ಪಾಟೀಲ್ ಅವರನ್ನು ನಮ್ಗೆ ವಿಶ್ವಾಸಕ್ಕೆ ತಗೊಂಡಿಲ್ಲ ಅಂತ ಹೇಳ್ಬಿಟ್ಟು, ವಿಶ್ವಾಸಕ್ಕೆ ತಗೊಂಡಿಲ್ಲ ಅಂತ ಯಾವ ಮಾಧ್ಯಮ ಹೇಳ್ತಾರೆ ಅದು ಅವ್ರಿಗೆ ಗೊತ್ತು. ಮತ್ತು ಅವರವರ ವಾರ್ಡ್ನಲ್ಲಿ, ಶರಣಪ್ಪ ಅಮರಾವತಿ ವಾರ್ಡ್ನಲ್ಲಿ 50ರಿಂದ 1 ಕೋಟಿ ರೂಪಾಯಿ ಕೆಲಸ ಆಗಿದೆ. ಈಗ ಸದ್ಯ ನಡೆದಾವ ನೋಡ್ಬೋದು ನಾವು. 2 ರೋಡ್ ಡ್ರೈನೇಜು, 3 ರೋಡ್ RCC ಕನಕನಗರದಾಗ. ಆನಂತರ ಯಲ್ಲಪ್ಪ ಪೂಜಾರಿ ಅವ್ರ ವಾರ್ಡ್ನಾಗ ಹೋದಂತೆ ಬಂದಾಗ ಟಿಪ್ಪು ಸುಲ್ತಾನ್ ಸರ್ಕಾರದಿಂದ SS ಸ್ಕೂಲ್ಗಳಿಗೆ 84 ಲಕ್ಷ ರೂಪಾಯಿ ಕೊಟ್ಟು ಕೇಸಿ RCC ರೋಡ್ ಮಾಡಿಸಿದ್ರು. ಅದು ಯಲ್ಲಪ್ಪ ವಾರ್ಡ್, ಪೂಜಾರಿ ವಾರ್ಡ್. ಅದು ಆದ ನಂತರ ನಮ್ಮಲ್ಲಿ 24/7 ಮತ್ತು ಡ್ರೈನೇಜ್ ಬಂತು. ಆ ರೋಡ್ ಎಲ್ಲ ಲೇಟ್ ಆಗೈತಿ, ಏನು ಮಾಡಂತ ಎಲ್ಲರೂ ಕೂಡಿ ಯಲ್ಲಪ್ಪ ಸ್ವತಃ ಬಂದು ಹೇಳಿದಾಗ, ಯಲ್ಲಪ್ಪ ಹಿರಿಯರು ಬಂದು ಹೇಳಿದಾಗ, ಅಲ್ಲೋ ಮನೆ ಮಾಡಿಸಿವಿ, ಏನು ಮಾಡ್ತೀರಿ ಅಂತ ಎಲ್ಲ ಮಾಡ್ಸಬೇಕು ಬೆಟ್ಟದ ಆಯ್ತು ಹೇಳಿದ್ದು. 1,05,00,000 ರೂಪಾಯಿದಾಗ ಆ ರೋಡ್ ಮತ್ತೆ ಹೊಸದಾಗಿ RCC ಮಾಡಿ ಇವತ್ತಿಗಿಂತ ಅವ್ರು ನೋಡ್ಬೋದು. ಮತ್ತೀಗ ಅವ್ರು SC ST ವಾರ್ಡಲ್ಲಿ ಬಂದಂಥವು ಎಲ್ಲವೂ ಕೆಲಸವನ್ನು ಮಾಡಿಕೊಟ್ಟಾರ. ಹಾಗೂ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಹಾಂತೇಶ್ ಕನ್ನೂರ್ ಅಂತ ಇಂಜಿನಿಯರ್ ಇದ್ರು. ಆ ಇಂಜಿನಿಯರ್ ಇದ್ದಾಗ 1 ಕೋಟಿ ರೂಪಾಯಿ ತಂದು ಏಷ್ಯೋಗಿಂದ ಹಿಡಿದು ಅವರ ವಾರ್ಡಿನವರೆಗೂ ಒಂದು ಹಾರ್ಡ್ ಮರ್ಮ ಹಾಕಿಸಿ ಒಂದು ಬ್ರಿಡ್ಜನ್ನು ಮಾಡ್ಯಾರ, ದೊಡ್ಡ ರೋಡ್ ಮಾಡ್ಯಾರ. ಇಷ್ಟೆಲ್ಲ ತೊಡಗಿಸಿ ಅವರು ಮತ್ತೆ ನಮಗೆ ವಿಶ್ವಾಸ ತೋಡಿದಂದ್ರೆ ಇದು ಯಾವ ಮಾತು? ಹೀಗಿದ್ದಾಗೂ ಸಹಿತ ಮನನೊಂದಿವಂತ ಅವ್ರು ಅದ, ಮುಂದಿನವರೆಗೆ ಅದು ಆಗಬಾರ್ದು ಅಂತಂತಾರೆ.
ನಾವಿಲ್ಲಿದ್ದಂಥ ಎಲ್ಲ ಸದಸ್ಯರು ಗೌಡರು ಯಾವತ್ತಿಗೂ ನಮ್ಮ ನಗರಸಭೆಯಲ್ಲಿ ಒಂದು ದಿವಸನೂ ಅವರು ಹಿಂಗೆ ಮಾಡೋದು ಕೇಳಿಲ್ಲ. ನಾವಲ್ಲೇ ಹೇಳ್ತಿದ್ವಿ, ಸರ್ ಹಿಂಗೆ ಬಂದಿದ್ವಿ, ಹಿಂಗೆ ಮಾಡ್ತಾರಲ್ಲ ಅದು ನಿಮ್ಮ ನಿಮ್ಮ ಯಾವ ಡಿವಿಷನ್ಗೆ ಏನು ಬೇಕಪ್ಪ ಕೆಲಸ ಮಾಡ್ಕೊಡಿ ಅಂತ ಹೇಳಿದ್ರು. ಹೊತ್ತಾಗಿ ನನ್ನ ಕೆಲಸ ಇದ್ದರೆ ಒಂದು ದಿವಸ ಹೇಳಿಲ್ಲ. ಇಂಥ ಒಂದು ದೊಡ್ಡಗೌಡರು ಪಾಟೀಲ್ಗೆ ಅವರು ಏನು ಒಂದು ತಮ್ಮ ಮನನೊಂದು ಹೇಳ್ತಾರಲ್ಲ, ಅದನ್ನು ಅವರು ತಿಳ್ಕೊಬೇಕಾಗಿದೆ. ಯಾಕಂದ್ರೆ ಈ ಶಾರದಾ ಪತ್ತಾರ್ ಅವರು ಹೋದಾಗ ಒಂದು ಮಾತನ್ನು ಹೇಳಿದ್ರು, ಇಲ್ಲ ನಮ್ಗೆ ಅಗೌರವದಿಂದ ಕಾಣ್ತಾರ ಅಂತಂದು, ಮಹಿಳೆಯರಿಗೆ ಅಗೌರವದಿಂದ ಕಾಣಾರ ಅಂತಂದು. ನಮ್ಮಲ್ಲಿ 9 ಮಂದಿ ಮಹಿಳೆಯರು, ಶೋಭಾ ಕಾಮಗಾರವರು, ಆಲಿಬಾಯರು, ಅವರು ಪತ್ತಾರ್ ಅವರು, ಆದಿಮನಿಯವರು, ವೀಣಾ ಅವರು, ಬಂಗಾಲಿ ಅವರು, ಜಕ್ಕ ಅವರು ಎಲ್ಲರೂ ಇಲ್ಲಿರೋಲ್ಲ. ಅವ್ರಿಗೂ ಗೊತ್ತೈತೆ ಮೀಟಿಂಗ್ ಮುನ್ಸಿಪಾಲಿಟಿ ಮೀಟಿಂಗ್ ನಡೆದ್ರೆ ಗೃಹ ಕಚೇರಿ ಬಂದು ಮಾಡಿ ಅಂತ ಹೇಳ್ತಿದ್ರು. ನಿಮ್ಗೆ ಎಲ್ಲೂ ಜಾಗ ಇಲ್ಲ ಇಲ್ಲಿ ಗೃಹ ಕಚೇರಿ ಬಂದು ಇಲ್ಲೇ ಗೃಹ ಕಚೇರಿ ಮೀಟಿಂಗ್ ಮಾಡ್ತಿದ್ವಿ. ಮೀಟಿಂಗ್ ಮಾಡಿದಾಗ ನಾವು ಯಾರ್ದು ಮಾತಲ್ಲ, ಯಾರ ಒಂದು ನಮ್ಮ ಡಿವಿಷನ್ ಕೆಲಸ ಇಲ್ಲ ಅಂದ್ರೆ ಅವ್ರ ಡಿವಿಷನ್ ಕೇಳಿದ್ರೆ ಡಿವಿಷನ್ಗೆ ಕೆಲಸ ಹಾಕಿದ್ದೀವಿ. ಇಂಥ ಒಂದು ಇದ್ದಾಗ ಮನನೋದಂತ ಅವ್ರು ಅಂತಾರೆ. ಮತ್ತು ಆಸೆ ಆಮೇಶ ಹೋಗ್ಯ ಅಂತ ಅವ್ರು ಅಂತಾರೆ. ಅದು ಆಸೆ ಆಮೇಶ ಹೋಗಿದ್ರೆ ಅದು ಅವ್ರಿಗೆ ಗೊತ್ತು, ಎದಕ್ಕೆ ಹೋಗ್ಯಾರ ಗೊತ್ತಿಲ್ಲ ನಮ್ಗೆ. ಇಂಥ ಒಂದು ವಿಚಾರದಾಗ ದೊಡ್ಡಗೌಡರಿಗೆ ಅವರು ಹೇಳ್ತಾರಲ್ಲ, ಈಗ ಅವರು ಈ ಒಂದು ಏನೋ ವಿಚಾರದಾಗ ಹೋಗ್ಯಾರ. ಆದ್ರೆ ಅದನ್ನು ನಾವು ಹೇಳೋದು ಬೇಡ. ಆದ್ರೆ ಹಂಗೇನು ಹೋಗ್ಬೇಕಾಯ್ತಂದ್ರೆ ನಮ್ಮೆಲ್ಲ ಸದಸ್ಯರು ಕೂಡ ಒಂದು ಚರ್ಚೆ ಮಾಡ್ಬೋದಿತ್ತಲ್ಲ. ಇಲ್ಲದೆ ನಾವು ಈ ಘರದಲ್ಲಿ ನಾವು ಹೋಗ್ತಿರ್ತದ್ದು ಅವಾಗ ಹೇಳಕ್ಕೆ ಬರ್ತಿತ್ತು, ಆಗಿರ್ತಿತ್ತು, ನಾವೆಲ್ಲ ಕೂಡ ಹೇಳ್ಬೋದಿತ್ತು. ದೊಡ್ಡಗೌಡ ಹೇಳೋ ಸಾಧ್ಯ ಇತ್ತು ಎಲ್ಲ ಕೊಟ್ಟಿಸಿ. ಇಲ್ಲಿ ಅವ್ರು ದಾಸ ಆಯ್ತಂದ್ರೆ ಅವ್ರಿಗೆ ವಿಶ್ವಾಸ ತೊಗೊಂಡಿಲ್ಲ ಅಂತ ಹೇಳ್ತಾರೆ. ವಿಶ್ವಾಸ ತೊಗೊಂಡಿಲ್ಲ ಅಂದ್ರೆ ಇಲ್ಲಿ ಯಾರು ಮೀಟಿಂಗ್ ಬರ್ತಿದ್ದಿಲ್ಲ, ಅವ್ರು ವಿಶ್ವಾಸ ತೊಗೊಂಡಿಲ್ಲ ಅಂದ್ರೆ. ಇವತ್ತಿನ ದಿವಸ ಮೊನ್ನೆ ಇಲೆಕ್ಷನ್ ಆದ ನಂತರ ಸನ್ಮಾನ್ಯ ಶ್ರೀ PC ಗದ್ದಿಗೌಡರು ಅವತ್ತೆಲ್ಲ ಚಲೋದರಿದ್ರು. ವಿಜಯವಾಣಿ ಹೇಳಿದ್ರು, ಇಲ್ಲ ಒಂದು 2 ಮಾತು ಹೇಳಿ ಅಂತಂದ್ರು. ಅವ್ರು ಹೇಳಿದ್ರು, ಇಲ್ಲ ಏನೇನೋ ಆಸೆ ಆಮೇಶ ಅದು ಸ್ವಭಾವ ಹೇಳೋದು. ಒಂದು ಪಕ್ಷಕ್ಕಿದ್ದು ಎಲ್ಲ ಡಿವಿಷನ್ ಕೆಲಸ ತಗೊಂಡು ತಮ್ಮ ಡಿವಿಷನ್ನಲ್ಲಿ ಎಲ್ಲ ಕೆಲಸ ಮಾಡಿಕೊಂಡ್ರು ತರದ ಮತ್ತೆ ಏನಂತ ತಿಳಿದ್ರು, ಏನಂತ ಹೇಳಬೇಕು. ಈ ಒಂದು ಸಂದರ್ಭದಲ್ಲಿ ನಾವು ಎಲ್ಲರಿಗೂ ಯಾರಿಗೂ ದೊಡ್ಡಗೌಡ ಪಾಟೀಲರು ಯಾವ ತಾರತಮ್ಯನೂ ಮಾಡಿಲ್ಲ, ಹಾಗೂ ಯಾರಿಗೂ ಅವಿಶ್ವಾಸ ಮಾಡಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಅವ್ರು ಹೋಗ್ಯಾರಂದ್ರೆ ಅದು ಅವ್ರಿಗೆ ತಿಳಿಬೇಕು, ಅವ್ರು ನೋಡಬೇಕು. ಮತ್ತು ಮುಂದುವರೆದಿರೋ ಒಂದು ಮಾತು ಹೇಳ್ಬೇಕಂದ್ರೆ, ಶಾರದಾ ಪತ್ತಾರ್ ಅವರು ಇವತ್ತು ವೆಂಕಟೇಶ್ವರ ಇಲ್ಲ, ವೆಂಕಟೇಶ್ವರ ಇದ್ರೆ ವೆಂಕಟೇಶ್ವರ ಪೂರ್ಣ ಅದಾವ. ಶಾರದಾ ಪತ್ತಾರ್ ಅವ್ರು ಎಲ್ಲಿದ್ದು ನಮ್ಗೆ ಲೊಕೇಶನ್ ಹಾಕ್ಯಾರ. ಮತ್ತು ಅವ್ರ ಗಂಡ ಮಗನ ಮುಟ್ಟಿ ನಾವೇನು ಕರೋದಲ್ಲ, ಅವಾಗ ಮಗನ ಮುಟ್ಟಿ ಆಣಿ ಮಾಡಿ ಹೇಳಿದಾನ, ನಾವು ಹೋಗಿ ನನ್ನ ಹೆಂಡಿ ಕೂಡ ನಾನು ಇರ್ತೀನಿ, ನಾವು ತೊಗೊಂಡ್ಬರ್ತೀನಿ ಅಂತ. ಮತ್ತೆ ಒಂದು ನಂಬರ್ ಕೊಟ್ಟೋದಾನ, ಆ ನಂಬರ್ ಸಹ ನಿಮ್ಗೆ ಕೊಡ್ತೀವಿ. ಅವ್ರ ಕಡೆ ಇಲ್ಲ, ನಮ್ಮ ಕಡೆ ಇದ್ದ ನಂಬರ್ ಕೊಟ್ಟಿದ್ದು. ಆ ನಂಬರ್ ನಮ್ಮ ಒಬ್ಬ ಸದಸ್ಯಗಳೈತೆ. ಅಕಸ್ಮಾತ್ ಇವತ್ತು ಇದ್ದಿದ್ರೆ ಲೊಕೇಶನ್ ಎಲ್ಲ ತೋರಿಸಿದ್ದೀವಿ. ಅವ್ರು ಎಲ್ಲಿದ್ದು, ಏನಿದ್ದು, ಯಾರು ಮಾತಾಡಿದ್ದು ಎಲ್ಲ ತೋರಿಸಿದ್ದೀವಿ. ಇವತ್ತು ನಮ್ಮ ವೆಂಕಟೇಶ ಇದಕ್ಕೆ ಹೋಗ್ಯಾರ, ಬೆಂಗಳೂರು ಹೋಗ್ಯಾರ. ಇಲ್ಲಿ ಬಂದಾಗ ಇನ್ನೊಮ್ಮೆ ನಿಮ್ಗೆ ಆ ಲೊಕೇಶನ್ ಕೊಡ್ತೀವಿ, ಹಾಕಿರಂತ ಲೊಕೇಶನ್ ಆ ನಂಬರಿಂದ. ಇಷ್ಟಿದ್ದಾಗ ಕೂಡ ನಾ ಬರ್ತೀನಿ, ಇಲ್ಲಿ ತಾಸ ಐತೆ, ನಮ್ಗೆ ಅಷ್ಟ ಐತೆ ಇಷ್ಟ ಐತೆ ಅಂತ ಹೇಳ್ತಾರ. ಮತ್ತು ತಾವು ಕಷ್ಟ ಇದ್ದಾಗ ನಮ್ಗೆ ಹೇಳ್ಕೊಂಡ್ರೆ ಕೇಳಿಲ್ಲ ಅಂತ ಹೇಳ್ತಾರ. ಸ್ವತಃ ಶಾರದಾಬಾಯಿ ಮತ್ತು ಅವ್ರ ಗಂಡ ಬಂದ ನಮ್ಮ ಹುಡುಗನ ಇವತ್ತು ಅಡ್ಮಿಷನ್ ಮಾಡಿಸ್ಬೇಕು ಮುಖ್ಯಮಂತ್ರಿ ಅಂದಾಗ ನಮ್ಗೆ ಯಾರಿಗೂ ಗೊತ್ತಿಲ್ಲ. 50,000 ರೂಪಾಯಿ ಸ್ವತಃ ಅವರು ಈ ಮಾತು ಅವ್ರು ಹೇಳ್ಯಾರ. ನಮ್ಗೆ ಶಾರದಾಬಾಯಿ ಪತ್ತಾರ್ ಅವ್ರ ಇಲ್ಲಿ ಊರು ಬಿಟ್ಟು ಹೋಗಿದ್ದು ಅವ್ರು ಏನೋ ಭಾಳ ನಮ್ಗೆ ಹೆಲ್ಪ್ ಮಾಡೋರು, ನಾವು ಬರ್ತೀವಿ ಅಂತಾರಂತ ನಮ್ಗೆ ವೆಂಕಟೇಶ್ ಬಂದರು. ಅದಕ್ಕೆ ಹಿಂಗಿದ್ದಾಗ ಸುಮ್ಮನೆ ನಾವು ಮನನೊಂದಿವಿ, ಹಾಗೂ ನಮಗೆ ವಿಶ್ವಾಸ ತೋಡಲ್ಲ ಅನ್ನೋದು ಅದು ಸುತ್ತು ಸುಳ್ಳೋದು. ನಿನ್ನೆ ಪೂಜಾರಿ ಯಲ್ಲಪ್ಪ ಅವರು ಅಥವಾ ಶಾರದಾ ಪತ್ತಾರ್ ಅವರು ಒಂದು ಸ್ಪಷ್ಟೀಕರಣ ಅಂದರು. ಸ್ಪಷ್ಟೀಕರಣ ಕೊಡೋಂಥದ್ದು ಅವಶ್ಯಕತೆ ನಾವು ಯಾರೂ ಏನೂ ಅಂದಿದ್ದಿಲ್ಲ, ತಾವೇ ಸ್ಪಷ್ಟೀಕರಣ ಅಂದರು. ಯಾವ ವಿಷಯಕ್ಕೆ ಸ್ಪಷ್ಟೀಕರಣ ಕೊಟ್ಟರು ನಮ್ಗೆ ಗೊತ್ತಿಲ್ಲ. ನಾವು ಏನಾದರೂ ಅವ್ರಿಗೆ ಅಂದಿದ್ವಿ ಅಂದ್ರೆ ಅದಕ್ಕೆ ಸ್ಪಷ್ಟೀಕರಣ ಅನ್ಬೋದಾಗಿರ್ತವೆ. ಅವರು
ಪಕ್ಷ ಬಿಟ್ಟು ಹೋಗ್ಬೇಕಾದ್ರ ಒಂದು ಪಕ್ಷ ನಿಷ್ಠೆ ಅವರಲ್ಲಿಲ್ಲ. ಮೊದಲು ನಮಗೆ ಪಕ್ಷ ನಿಷ್ಠೆ ಇರಬೇಕು, ಆಮೇಲೆ ಶಾಸಕರ ಮೇಲೆ ನಂಬಿಕೆ ಇರಬೇಕು. ಅವರಲ್ಲಿ ಯಾವುದೂ ಇಲ್ಲ. ಪಕ್ಷ ಬಿಟ್ಟು ಹೋಗ್ಬೇಕಾದ್ರೆ ಆ ಪಕ್ಷದಲ್ಲಿ ಇದ್ದಂಥ ಸಿದ್ಧಾಂತಗಳನ್ನು ನಾವು ತಿಳ್ಕೊಂಡು ಅಲ್ಲಿ ನಾವು ಅದು ಪಕ್ಷ ನಮಗೆ ದ್ರೋಹ ಬಗ್ದೈತಿ, ಆ ಪಕ್ಷದಿಂದ ನಮಗೆ ಅನ್ಯಾಯ ಆಗೈತೆ ಅಂದಾಗ ಅದನ್ನ ಪಕ್ಷ ರಾಜೀನಾಮೆ ಕೊಟ್ಟು ನಾವು ಹೋಗೋಂಥದ್ದು ನಮ್ಮ ಧರ್ಮ. ಆಮೇಲೆ ಶಾಸಕರಿಂದ ನಮಗೆ ಮನನೊಂದು ಬಂದೀವಿ ಅಂತ ಅವ್ರು ಹೇಳ್ತಾರಲ್ಲ, ಶಾಸಕರಿಂದ ಮನನೊಂದಬೇಕಾದ್ರೆ ನಾವು 22 ಮಂದಿ ಸದಸ್ಯರಿದ್ವಿ. ಅಲ್ಲಿ 22 ಮಂದಿ ಬಿಟ್ಟು ಒಬ್ಬರಿಗೆ 6 ಮಂದಿಗೆ ಮನನೊಂದುವಂಥ ಕೆಲಸ ಏನು ಮಾಡಿದ್ರು ಶಾಸಕರು? ನಾನು ಅಧ್ಯಕ್ಷತೆ ಇದ್ದತ್ನಾಗ ಮಂಜು ಶೆಟ್ಟರ್ ಇರ್ಬೋದು, ಗುರಮಣ್ಣರು ಇರ್ಬೋದು, ನಾವೆಲ್ಲರ ಅಧ್ಯಕ್ಷರು ಇದ್ದತ್ನಾಗ ಎಲ್ಲರಿಗೂ ಸಮನಾಗಿ ನಾವು 22 ಜನನು ಸಮನಾಗಿ ನಾವು ಅಲ್ಲಿ ಕೆಲಸ ಹಂಚಿಕೆ ಮಾಡಿದ್ವಿ. ಆಮೇಲೆ ಕೋವಿಡ್ನೊಳಗೂ ಎಲ್ಲರಿಗೂ ಸಮನಾಗಿ ಕೆಲಸ ಹಂಚಿಕೆ ಮಾಡಿವಿ. ಬಂದಂಥ 3 ಲಕ್ಷನೋ 10 ಲಕ್ಷನೋ ಎಷ್ಟೇ ಬರಲಿ, 1 ಲಕ್ಷ ಬಂದರೆ 2 ಡಿವಿಷನ್ದಾಗ ಹೆಚ್ಚು ಕಡಿಮೆ ಕೆಲಸ ಎಲ್ಲಿರುತ್ತೋ ಅದನ್ನ ನೋಡಿ ನಾವು ಕೆಲಸ ಮಾಡಿದ್ವಿ. ಅಂಥದ್ರೊಳಗೆ ನಾವು ಮನನೊಂದು ನನ್ನ ಸತ್ತಾಳ ಅಂತ ಅವ್ರು ಹೇಳ್ತಾರಲ್ಲ, ಸತ್ತಿದ್ದಂತ ಹೇಳಿದ್ದೆ ಅವಾಗ ಅವ್ರ SRN ಫೌಂಡೇಶನ್ ಹೋದೊಳಗೆ ಅದು ಅಂದಿದ್ದು ನಾವು, ಇವಾಗಲ್ಲ. ಆವಾಗಂದು ಅಲ್ಲಿ ಜನ, ಆ ವಾರ್ಡಿನ ಜನ ಗಲಾಟೆ ಮಾಡಿದ್ರು. ನಾವು ಶಾಸಕರು ಮಾಡಿಲ್ಲ, ಸದಸ್ಯರು ಮಾಡಿಲ್ಲ, ವೋಟ್ ಆಗಿರೋ ಮತದಾರರು ಮಾಡಿದಂಥದ್ದು. ಈಗ ನಾವು ಅಂದಿಲ್ಲ. ಅದನ್ನು ಈಗ ಯಾಕೆ ಅವ್ರು ಆ ವಿಷಯ ಪ್ರಸ್ತಾವನೆ ಮಾಡಬೇಕು? ಒಳ್ಳೆ ನಾವು ಕರೆದಿಲ್ಲ. ಅವ್ರು ಯಾರೋ ಮಧ್ಯಸ್ಥಿಕೆಯಿಂದ ಮತ್ತೆ ದೊಡ್ಡ ನೋಡ್ರ ಹತ್ರ ಬಂದು ನನಗೆ ಸಹಾಯ ಮಾಡ್ತೀನಿ ಅಂತ ನವೀರ ಭಟ್ರು ಕರೆದಿದ್ರು. ನಾನು ಮಾಡಲಿಲ್ಲ, ಅನ್ಯಾಯ ಆಗೈತಿ, ನಾನು ಮತ್ತೆ ಸಾಹೇಬ್ರ ಹತ್ರ ಬರ್ತೀನಿ ಅಂತ ಅವ್ರು ಬಂದೊತ್ತಿನಾಗ ತಮ್ಮ ನೋವು, ತಮ್ಮ ವೈಯಕ್ತಿಕ ವಿಷಯಗಳನ್ನು ನನ್ನ ಹತ್ರ ಹಂಚ್ಕೊಂಡಾಗ ನಾನೇನಂದೆ, ಆಯ್ತಪ್ಪ ಎಲ್ರದ್ದು ಇದ್ದದ್ದೇ ಇದು, ಆದ್ರೆ ಅದನ್ನು ನಿಧಾನವಾಗಿ ಪರಿಹಾರ ಮಾಡ್ಕೊಂಡು ಹೋಗೋಣ, ಅದೇನು ದೊಡ್ಡ ಸಮಸ್ಯೆ ಅಲ್ಲ ಅಂತ ನಾನು ಹೇಳ್ಕೊಂತ ಬಂದೀನಿ. ನನಗೂ ಮೆಸೇಜ್ ಮಾಡ್ಯಾರ ಅವರು, ಎಲ್ಲರೂ ಮಾಡ್ಯಾರ. ಆದ್ರೆ ನಾವು ಅದನ್ನು ಹೇಳಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ಅವ್ರವರು ಮನೆ ವೈಯಕ್ತಿಕ ವಿಷಯ, ಅದು ವೈಯಕ್ತಿಕ ಅಂತಲೇ ಇಟ್ಕೊಂತೀವಿ ನಾವು. ಅವ್ರೇನು ರಾಜಕೀಯದೊಳಗೆ ತಂದು ಸೇರ್ಸಲ್ಲ. ಆಮೇಲೆ ಮನನೊಂದಾಯ್ತು ಅಂದ್ರೆ ಅವ್ರಿಗೆ ಒಬ್ಬರಿಗೆ ವೈಯಕ್ತಿಕ ಟಾರ್ಚರ್ ಸಾಹೇಬ್ರು ಏನು ಮಾಡಿರ್ತಾರ, ಅದು ಬೇಕಲ್ಲ. ಯಾಕೆ ಅವ್ರ ಮೇಲೆ ಸುಮ್ಮನೆ ಆಪಾದನೆ ಮಾಡಬೇಕು? ಸುಮ್ಮನೆ ಅಲ್ಲ ಅದು ಆಪಾದನೆ. ನಾನು ಒಂದು ಪಕ್ಷ ಬಿಟ್ಟು ಬಂದವರು ನಾವು, ನಮಗೂ ಮನನೊಂದಿತ್ತು. 5 ವರ್ಷ, ನಾನು 2.5 ವರ್ಷ ನಾನು ಅಲ್ಲಿ ಇದ್ದೊತ್ನಾಗ ಜಗಳ ಮಾಡಿ 2.5 ವರ್ಷ ನಾನು ಆ ಶಾಸಕರ ಮನೆಗೆ ಹೋಗಲಿಲ್ಲ. ಆದರೂ ನಾನು ಪಕ್ಷದಲ್ಲಿದ್ದೆ. ಪಕ್ಷದಾಗಿದ್ದು ನಾನು ಅಲ್ಲಿ 2 ಸರಿ ಅಧ್ಯಕ್ಷರಾದ ಸ್ವತಃ ಹೋಗಿ ಕೈ ಎತ್ತಿ ಆ ಪಕ್ಷ ನಿಷ್ಠೆ ಮುಗಿದು 5 ವರ್ಷ ನಾನು ಅವಧಿ ಮುಗಿಯೋರಿಗೆ ಅಲ್ಲಿದ್ದ. ಅವಧಿ ಮುಗಿದ ಮೇಲೆ ನಾನು ರಿಸೈನ್ ಮಾಡಿ ಇಡೀ ನಮ್ಮ ಸಮುದಾಯ ತಾಲೂಕಿನ ಜನ ನನ್ನ ವೋಟರ್ಸ್ ಕೇಳಿ ನಾ ಪಕ್ಷ ಬದಲಾವಣೆ ಮಾಡಿನೇ ಹೊರತಾಗಿ ಮತ್ತೊಂದಿಲ್ಲ. ಆ ಟೈಮಿಗೆ ಎಲ್ಲರೂ ಇದ್ದರು ನನ್ನ ಜೊತೆ. ಇದು ಎಲ್ರಿಗೂ ಸರ್ಕಾರ ಮಾತು ಗೊತ್ತಿದ್ದು. ಇದು ಸರ್ಕಲ್ನಲ್ಲಿ ಓಪನ್ ಆಗಿ ನಾವು ವೇದಿಕೆ ಹಾಕಿ ಪಕ್ಷ ಸೇರ್ಪಡೆ ಆಗಿದ್ದೀವಿ. ಇದು ತಮ್ಮೆಲ್ಲರ ಗಮನಕ್ಕೂ ಐತಿ, ಎಲ್ರಿಗೂ ಗೊತ್ತೈತಿ. ಅದು ಒಂದು ಪಕ್ಷದ ಶಿಷ್ಟಾಚಾರ. ಅದು ಬಿಟ್ಟು ನಾನು ಮನಸ್ಸಿಗೆ ಬಂದಾಗ ಹೋಗ್ತೀನಿ, ಮನಸ್ಸಿಗೆ ಬಂದಾಗ ಬರ್ತೀನಿ ಅಂದ್ರೆ ಅದಕ್ಕೆ ಇವತ್ತು ಜನಸಾಮಾನ್ಯರು ಮಾತಾಡ್ಬೋದು, ಸಾರ್ವಜನಿಕರು ಮಾತಾಡ್ಬೋದು, ನಾವು ಮಾತಾಡ್ಬೋದು. ಒಂದು ಯಾವುದೋ ಆಸೆ ಆಮಿಷಕ್ಕೆ ಹೋಗ್ಯಾರ ಅಂತ ಸಹಜ ಅದು. ಅವ್ರು ಎದಕ್ಕೆ ಹೋಗ್ಯಾರೋ ನಮ್ಗೆ ಗೊತ್ತಿಲ್ಲ. ಆದ್ರೆ ತಮ್ಮಷ್ಟು ತಮ್ಮ ಭಾವನೆ, ತಮ್ಮ ಅದು ಒಂದು ಮನಸ್ಸಿನಲ್ಲಿ ದೂಡ ಅಂತಾರಲ್ಲ, ತಮ್ಮಷ್ಟು ತಾವು ಅನ್ಕೊಂಡಾರ. ನಾವು ಯಾರು ಅಂದಿಲ್ಲ, ಅದು ಅನ್ನಕ್ಕೂ ಹೋಗಲ್ಲ. ಅವ್ರು ಎದಕ್ಕೆ ಹೋಗ್ಯಾರೋ ಗೊತ್ತಿಲ್ಲ. ಅಲ್ಲೇ ಆದರೂ ಅವ್ರು ಒಳ್ಳೆ ಸ್ಥಾನಮಾನ ಗಳಿಸಿ ಅವ್ರು ಏನು ಅಲ್ಲಿ ತಮ್ಮ ವಾರ್ಡಿನ ಅಭಿವೃದ್ಧಿ ಮಾಡ್ತಾರ, ಅದು ಮಾಡಿದ್ರೆ ನಮ್ಗೆ ಇನ್ನೂ ಖುಷಿ ಐತಿ. ಮಾಡಲಿ ಅಂತ ನನ್ನ ಮಾತು ಹೇಳಿ ಮುಗಿಸ್ತೀನಿ. ನಗರಸಭೆಯಿಂದ ಆಡಳಿತ ಆಗೋದು ಬ್ಯಾಡ ಅಂತ ಹೇಳ್ಯಾರ ಅಂತಂದು ಹೇಳಿ BJP ಪಕ್ಷದ ನಗರಸಭೆ ಅಧ್ಯಕ್ಷ ಆಗೋದು ಬ್ಯಾಡ ಅಂತ ಹೇಳ ಅವರೇ ಹೇಳ್ಯಾರ. ಈಗ ನಾವು ಅದೀವಲ್ಲ, ನಾನು ಹೇಳಿದ್ವಿ ಶಾರದಾ ಪತ್ತಾರ ಹಂಗೆ ಯಾಕೆ ಹೆಸರು ಅಂತ ಅವ್ರ ಪಕ್ಕದಲ್ಲಿ ಇರೋರೇ ಹೇಳ್ಯಾರ. ಅದ್ರ ಪಕ್ಕದಲ್ಲಿ ನಾವೆಲ್ಲ ಇರ್ತೀವಿ. ಒಂದು ದಿವಸ ಒಂದು ದಿವಸ ಅರ್ಧ ಇರ್ತಾರೆ, ಒಂದು ದಿವಸ ನಮ್ಮ ಸವಿತಾ ಅವರ ಆಲಯ ಕೂತಿರ್ತಾರೆ, ಸಾಗರ ಮಗಲ ಅಂದು ಯಾರು. ಈಗ ನಾವೇನು ಹೆಸರು ಹೇಳಿದ್ರಿ, ಶಾರದಾ ಪತ್ತಾರ ಅವರು ಕಸ್ಟಡಿ ಇದ್ದಾಗ ನಮಗೆ ಲೊಕೇಶನ್ ಕಳಿಸಿ ನಂಬರ್ ಕೊಟ್ಟಾರ. ಅದು ಕೂಡ ಕೊಟ್ಟಿವಿ ಬೇಕಾದ್ರೆ ಆ ನಮಗೆ ಸದ್ಯ ಊರಾಗಿಲ್ಲ, ನೀವು ಹಾಕ್ಸೋದು ಸದ್ಯ ಎಲ್ಲರೂ ಹಾಕ್ಸ್ತೀನಿ. ಅವ್ರು ಏನು ಲೊಕೇಶನ್ ಕೊಟ್ಟಿದ್ರು ಹಂಗೆ ಸತ್ತಿನ ಅಂತೇಳಿ ಪ್ರಚಾರ ಮಾಡಿದ್ರು. ಸತ್ತಾರ ಓಟ್ ಹಾಕ್ಬೇಕು ನಮ್ಗೆ, ಅದಕ್ಕೆ ನಾವು ಹಾಕಿಲ್ಲ. ಮೊದಲನೇದ್ದು ನಮ್ಮ ಮುಖ ನೋಡಿ ಓಟ್ ಬಂದಿಲ್ಲ ಅಂತ ದೊಡ್ಡ ನೋಡ್ರ
ಈ ಸಲ ತಾಕತ್ತಿದ್ರೆ ಬಿಜೆಪಿ ನಿಂತ್ರಿಸಿ ಗೆದ್ದು ತೋರಿಸ್ತಾರೆ ಚಾಲೆಂಜ್ ಮಾಡ್ತಾರೆ ನಿಮ್ಗೆ ಒಬ್ರು. ಮಾಡ್ಯಾರ. ಈಗ ಶಾರದಾಬಾಯಿ ಪತ್ತಾರ್ ಅವರು ಇದು ಮಾತಾಡೋದು ನೆಟ್ವರ್ಕ್ ಫೋನ್ ಕೊಟ್ಟು ಯಾರು ಮಾತಾಡೋದು ವಾಯ್ಸ್